ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಳೆಯಿಂದ ವಿಶೇಷವಾಗಿ ವ್ಯಾಸರಾಜರ ಆರಾಧನಾ ಮಹೋತ್ಸವ ಪ್ರಾರಂಭವಾಗಲಿದೆ. ಅದ್ಭುತವಾಗಿ ಪ್ರತಿ ವರ್ಷವೂ ನಡ್ಕೊಂಡ್ ಬಂದಿದೆ. ಈ ಪ್ರತಿ ವರ್ಷ ನಡ್ಕೊಂಡ್ ಬರ್ತಾ ಇರುವಂತಹ ಆರಾಧನೆಯಲ್ಲಿ ಹೇಗೆ ವ್ಯವಸ್ಥೆ ಮಾಡ್ತಾರೆ, ಹೇಗೆ ವ್ಯವಸ್ಥೆಗಳ ಕಲ್ಪನೆಗಳಿರುತ್ತೆ ಅನ್ನೋದನ್ನ ನಾವು ಅವಶ್ಯವಾಗಿ ತಿಳ್ಕೊಳ್ಬೇಕು. ಇದನ್ನ ಇಲ್ಲೇ ಇದ್ದು ಅನೇಕ ದಿನಗಳ ಕಾಲ ಇಲ್ಲೇ ಇದ್ದು ಪ್ರತಿಯೊಂದು ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇರುವಂತಹ ಡಾಕ್ಟರ್ DP ಮತ್ಸೋನಾಚಾರ್ಯರು ನಮ್ಮ ಜೊತೆ ಇದ್ದಾರೆ. ಅವರದನ್ನ ಇವರು ಹೇಗೆ ಭಕ್ತಾದಿಗಳಿಗೆ ಹೇಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಯಾವ ರೀತಿಯಾದಂತಹ ಸೌಲಭ್ಯವನ್ನ ಭಕ್ತಾದಿಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನ ವಿವರಿಸಬೇಕು ಅಂತ ಹೇಳಿ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಶ್ರೀ ಗುರುಭ್ಯೋ ನಮಃ. ವ್ಯಾಸತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಶೇಷ ತೀರ್ಥ ಗುರುಭ್ಯೋ ನಮಃ. ನಾಳೆಯಿಂದ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ ಒಂದು ದೊಡ್ಡ ಮಹೋತ್ಸವ, ಆರಾಧನಾ ಮಹೋತ್ಸವ ಪ್ರಾರಂಭ ಆಗ್ತಾ ಇದೆ. ಆ ದೃಷ್ಟಿಯಿಂದ 5,000ಕ್ಕೂ ಹೆಚ್ಚು ಜನರು 3 ದಿನಗಳು ಸೇರಿ ಇಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ಸ್ವಾಮಿಗಳು ತುಂಬ ರೀತಿಯಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಎಂಬ ಉದ್ದೇಶದಿಂದ, ಯಾಕಂದರೆ ಇದು ನಡುಗಡ್ಡೆ, ಇಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ಸಕಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ಜೊತೆಗೆ ಆದೇಶ ಮಾಡಿದ್ದಾರೆ ಹೀಗೆ ಮಾಡಬೇಕು ಅಂತ ಹೇಳಿ. ಆ ದೃಷ್ಟಿಯಿಂದ ಇವಾಗ ತುಂಬ ತಾಪ ಇರುವ ಒಂದು ಸನ್ನಿವೇಶ. ಇವಾಗ ಬಿಸಿಲಿನ ಝಳ ಇರ್ತದೆ. ಭಕ್ತಾದಿಗಳಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಏನೂ ತೊಂದರೆ ಆಗಬಾರದು ಎಂಬ ದೃಷ್ಟಿಯಿಂದ ಎಲ್ಲ ಕಡೆಯಲ್ಲೂ ಕೂಡ ಚಪ್ರದ ವ್ಯವಸ್ಥೆ ಮಾಡಿದ್ದಾರೆ. ನಾವು ಬೋಟ್ ಇಳಿದ ತಕ್ಷಣ ಆರಂಭಿಸಿ ಅಲ್ಲಿ ಒಂದು ದೊಡ್ಡ ಪೆಂಡಲ್ ಹಾಕಿದ್ದಾರೆ. ಪೆಂಡಲ್ ಹಾಕಿ ಅಲ್ಲಿ ಯಾರು ಬೋಟಿಗೋಸ್ಕರ ಕಾಯಬೇಕಾದ್ರೆ ಮತ್ತೆ ಬಿಸಿಲು ಝಳ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅಲ್ಲಿ ಕೂತ್ಕೊಳ್ಳೋದೊಂದು ವ್ಯವಸ್ಥೆ. ಅಲ್ಲಿಂದ ಆರಂಭಿಸಿ ಆ ದಾರಿಯಲ್ಲಿ ಮೇಲ್ಗಡೆ ಬರೋ ತನಕ ಪೂರ್ತಿಯಾಗಿ ಚಪ್ರದ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ನೀವು ನದಿ ನೀರು ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಹರಿತಾ ಇದೆ ನದಿ. ಇಲ್ಲಿ ಕೂಡ ಚೆನ್ನಾಗಿ ಸ್ನಾನ ಮಾಡಲಿಕ್ಕೆ ವ್ಯವಸ್ಥಿತವಾಗಿ ಆಗುವಂತೆ ಈ ಪರಿಸರ ಇದೆ. ಜೊತೆಗೆ ಯಾರು ವೃದ್ಧರು, ಚಿಕ್ಕ ಮಕ್ಕಳು ಅಲ್ಲಿಗೆ ನದಿಯಲ್ಲಿ ಇಳಿಲಿಕ್ಕೆ ಸಾಧ್ಯವಿಲ್ಲವೋ ಅಂಥವ್ರಿಗೆ ಇಲ್ಲಿ ಒಂದು ಶವರ್ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೇ ಹೋಗ್ಬಿಟ್ಟು ಇಲ್ಲಿ ಶವರ್ ಬರ್ತಾ ಇದೆ, ಅದು ಹಾಗೆ ಅಲ್ಲಿ ನಿಂತ್ಕೊಂಡು ಸ್ನಾನ ಮಾಡಿದ್ರೆ ಸಾಕು. ಎಲ್ಲ ರೀತಿಯಲ್ಲಿ ನದಿಯ ಸ್ನಾನ ತೀರದಲ್ಲೇ ಒಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇಲ್ಲಿಂದ ಹೊರಟ್ರೆ ಮುಂದೆ ನಾವು ಇಲ್ಲಿ ನಾವು ಕಾಣಬಹುದು, ಇಲ್ಲಿ ಪೂರ್ತಿಯಾಗಿ ಚಪ್ರದ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿಂದ ಆರಂಭಿಸಿ ಬೃಂದಾವನ ತನಕವೂ ಕೂಡ ಅಲ್ಲಿ ನಡ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ, ಅಲ್ಲಿ ಚಪ್ರದ ವ್ಯವಸ್ಥೆ, ಬಿಸಿಲಿನ ಝಳ ತಾಕಬಾರದು ಎಂಬ ಉದ್ದೇಶದಿಂದ ಹೀಗೆ ವ್ಯವಸ್ಥೆ ಮಾಡಿದ್ದಾರೆ. 3 ದಿವಸಗಳ ಕಾಲದಲ್ಲಿ ಅನೇಕ ಸಭೆ ಕಾರ್ಯಕ್ರಮಗಳು, ಸನ್ಮಾನ ಕಾರ್ಯಕ್ರಮಗಳು, ಅನೇಕ ಕಾರ್ಯಕ್ರಮಗಳು, ಕಚೇರಿಗಳು ಇತ್ಯಾದಿಗಳು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಏರ್ಪಾಟಾಗಿದೆ ಅಂತ ಹೇಳಿ ಕೇಳಿದೀವಿ. ಅದರ ವ್ಯವಸ್ಥೆ ಏನಿದೆ, ಏನೇನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅದಕ್ಕೊಂದು ಸಭಾ ಮಂಟಪ ಬೇಕು, ಯಾವ್ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದೀರಾ? ಇಲ್ಲಿ ನೀವು ನೋಡ್ತಾ ಇದ್ದಾರೆ, ದೊಡ್ಡ ಭವ್ಯವಾದ ಒಂದು ಸಭಾ ಮಂಟಪ ಇಲ್ಲಿ ವ್ಯವಸ್ಥೆ ಆಗಿದೆ. ಇಲ್ಲಿ ಸುಮಾರು 1,1,000 ಜನ ಕೂತ್ಕೊಳ್ಳೋಷ್ಟು ಒಂದು ವ್ಯವಸ್ಥೆ ಇಲ್ಲಿ ಇದೆ. ಈ ಸಭಾಂಗಣದಲ್ಲಿ ತುಂಬ ಜನರಿಗೆ ಇದು ಏನು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಅವರು ವಾಸಸ್ಥಳನೂ ಹೌದು, ಸಭಾಂಗಣನೂ ಹೌದು. ಇಲ್ಲಿ ಎಲ್ಲ ಜನರಿಗೆ, ಭಕ್ತಾದಿಗಳಿಗೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನೀವು ರೂಮ್ ನೋಡ್ಬೋದು. ಇಲ್ಲಿ ಲಗೇಜ್ ಇಟ್ಕೊಳ್ಳೋಕ್ಕೆ ಮತ್ತೆ ಇಲ್ಲಿ ಮಲ್ಕೊಳ್ಳೋಕ್ಕೆಲ್ಲ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಇಲ್ಲಿ ಒಂದು ಏರ್ ಕೂಲರ್ ಇಟ್ಟು ಇದರಲ್ಲಿ ಕೆಲವರೆಲ್ಲ ಇಲ್ಲಿ ಲಗೇಜ್ ಇಟ್ಕೊಳ್ಳೋದು, ಮಲ್ಕೊಳ್ಳೋಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಹೀಗೆ ಇದು ಈ ರೀತಿಯಾದ 4 ರೂಮ್ ವ್ಯವಸ್ಥೆ ಇದೆ. ಮತ್ತೆ ಇಲ್ಲಿ ಜಾಸ್ತಿ ಜನ ಬಂದಾಗ ಲಗೇಜ್ ಇಟ್ಟು ಹೊರಗಡೆ ಮಲ್ಕೊಳ್ಳೋಕೆ ಇಲ್ಲಿ ವ್ಯವಸ್ಥೆ ಆಗ್ತಾ ಇದೆ. ಸುಮಾರು ಒಂದು 6-7 ಏರ್ ಕೂಲರ್ ಇದೆ. ತುಂಬಾ ಬಿಸಿಲು ಝಳ, ಹಾಗಾಗಿ ಅದು ಕೂಡ ತೊಂದರೆ ಆಗಬಾರ್ದು ಇದು ದೃಷ್ಟಿಯಿಂದ ಈ ರೀತಿಯಾದ ವ್ಯವಸ್ಥೆ ಮಾಡಿದೆ. ಈ ಭವ್ಯವಾದ ಸಭಾಂಗಣದಲ್ಲಿ 3 ದಿನದ ಕಾಲ ವಿಶೇಷ ಜ್ಞಾನ ಸತ್ರ ಏರ್ಪಾಡು ಮಾಡಿದ್ದಾರೆ. ಏನೇನು ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಹಮ್ಮಿಕೊಂಡಿದ್ದೀರಾ? ಏನೇನು ಯಾರ್ಯಾರಿಗೆ ಸನ್ಮಾನ ಕೊಡಬೇಕು, ವಿಶೇಷವಾಗಿ ಯಾರು ಗಣ್ಯ ಅತಿಥಿಗಳು ಯಾರು?
ಬಹಳ ವಿಶೇಷವಾದ ರೀತಿಯಲ್ಲಿ ಸಭಾ ನಡೀತಾ ಇದೆ. ಇಲ್ಲಿ ಈ ಸಲ ವ್ಯಾಸರಾಜರ ಅನುಗ್ರಹ ಪ್ರಶಸ್ತಿ ನಮ್ಮ ವಿದ್ವಾಂಸರಾಗಿರ್ತಕ್ಕಂತಹ ಹಿರಿಯ ವಿದ್ವಾಂಸರಾಗಿರ್ತಕ್ಕಂತಹ ಮಾಳಿಗೆ ರಾಮಾಚಾರ್ಯರಿಗೆ ಕೊಡ್ತಾರೆ. ಆಮೇಲೆ ಪುರಂದರ ಅನುಗ್ರಹ ಪ್ರಶಸ್ತಿ ಅದು ಸಂಗೀತ ವಿದ್ವಾಂಸರಾಗಿರ್ತಕ್ಕಂತಹ ಅನಂತ ಕುಲಕರ್ಣಿ ಅವರಿಗೆ ಹೆಸರು ಕೊಡ್ತಾ ಇದ್ದಾರೆ. ಹೀಗೆ ಅನೇಕ ವಿದ್ವಾಂಸರಿಗೆ ಸನ್ಮಾನ ಮತ್ತೆ ಅನೇಕ ಸಮಾಜದಲ್ಲಿ ಒಳ್ಳೆ ಸಾಧನೆ ಮಾಡಿರ್ತಕ್ಕಂತಹ ಗಣ್ಯರಿಗೂ ಕೂಡ ಸನ್ಮಾನ ಮಾಡತಕ್ಕಂತಹ ಒಂದು ವ್ಯವಸ್ಥೆ ಇದೆ. ಈ ರೀತಿಯಾದ ಸನ್ಮಾನದ ಕಾರ್ಯಕ್ರಮ ಮತ್ತೆ ವಾಕ್ಯಾರ್ಥ ಒಂದು ಸಭೆ ನಡೀತಾ ಇದೆ. ಅಷ್ಟಲ್ಲದೆ ಅನೇಕ ವಿಶೇಷ ಉಪನ್ಯಾಸಗಳು ಬ್ರಹ್ಮಣ್ಯಾಚಾರ್ಯರಿಂದ ವಿಶೇಷ 3 ದಿನಗಳ ಕಾಲ ವಿಶೇಷ ಉಪನ್ಯಾಸ ನಡೀತಾ ಇದೆ. ಅಷ್ಟಲ್ಲದೆ ಅನೇಕ ವಿದ್ವಾಂಸರು ಬರ್ತಾ ಇದ್ದಾರೆ, ಬಹಳ ಪ್ರಸಿದ್ಧವಾದ ವಿದ್ವಾಂಸರು ಬರ್ತಾ ಇದ್ದಾರೆ. ಅವರನ್ನು ಕುರಿತು ವ್ಯಾಸರಾಜ ಅವರ ಗ್ರಂಥಗಳನ್ನು ಕುರಿತು ಅವರ ಬಗ್ಗೆ ಒಂದು ವಿಶೇಷ ಉಪನ್ಯಾಸಗಳು ಕೂಡ ನಡೀತಾ ಇದೆ. ಅನೇಕ ಭಜನಾ ಕಾರ್ಯಕ್ರಮಗಳು, ಬೇರೆ ಬೇರೆ ತಂಡಗಳು ಬರ್ತಾ ಇದ್ವಿ, ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಹೀಗೆ ಈ ಸಭಾಂಗಣದಲ್ಲಿ ಈ ರೀತಿ ವ್ಯವಸ್ಥೆ ಆಗಿದೆ. ಇದೇ ಸಂದರ್ಭದಲ್ಲಿ ಕುತೂಹಲದಿಂದ ಕೇಳ್ತಾ ಇದ್ದೀನಿ, ಸುಮಾರು ಈ ವ್ಯವಸ್ಥೆ ಎಲ್ಲ ನೋಡ್ಕೊಳ್ತಾ ಇದ್ದೀರಾ, ಅಂದಾಜಿ ಎಲ್ಲಾ ವ್ಯವಸ್ಥೆಗೂ ಎಷ್ಟು ಮೊತ್ತ ಖರ್ಚಾಗಿರ್ಬೋದು ಅಂದಾಜು? ವಾಸ್ತವಿಕವಾಗಿ ಇದನ್ನ ಎಷ್ಟು ಅಂತ ಹೇಳಿ ಇನ್ನೂ ಆಗ್ತಾನೆ ಇದೆ, ಕೆಲಸ ಆಗ್ತಾ ಇದೆ, ಆದ್ರೆ ಸುಮಾರು ಅಂದಾಜು ಎಷ್ಟು ಅಂತ ಹೇಳಿ ಕುತೂಹಲಕ್ಕೋಸ್ಕರ ಅದನ್ನ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ ಅಂತ ಅಷ್ಟೇ ಹೇಳ್ಬೋದು, ನಿಖರವಾಗಿ ಹೇಳಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ರೀತಿಯಾಗಿ ಎಲ್ಲ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡಬೇಕು ಎಂಬ ಉದ್ದೇಶದಿಂದ ಸ್ವಾಮಿಗಳು ಈ ಸಭಾಂಗಣವನ್ನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೋಸ್ಕರ ಒಂದು ಜರ್ಮನ್ ಟೆಂಟ್ ವ್ಯವಸ್ಥೆ ಮಾಡಿದ್ದಾರೆ. ಹೋದ ಸಲ ಮಳೆ ಬಂದು ಬಹಳ ತೊಂದರೆ ಈ ಸಲ ಅದು ಕೂಡ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ಈ ಜರ್ಮನ್ ಟೆಂಟ್ ವ್ಯವಸ್ಥೆ ಮಾಡಿ ಈ ಸುಸಜ್ಜಿತವಾದ ಇಲ್ಲೇ ಆಸನದ ವ್ಯವಸ್ಥೆ, ಹಾಗಾಗಿ ಇಲ್ಲೇ ಕೂತ್ಕೊಳ್ಳೋ ವ್ಯವಸ್ಥೆ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲೇ ಮಾಡಿದ್ದಾರೆ. ದ್ವೀಪ ನವಬೃಂದಾವನ ಕ್ಷೇತ್ರ ದ್ವೀಪ ಇದು. ಇಲ್ಲಿ ಯಾರಿಗಾರು ಏನಾದ್ರು ಸಮಸ್ಯೆ ಆಯ್ತು ಅಂತಂದ್ರೆ ಏನ್ ಮಾಡೋದು? ಮತ್ತೆ ಊರ್ನ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ. ಏನಾದ್ರು ಸಮಸ್ಯೆ ಆಯ್ತು ಅಂತಂದ್ರೆ ತಕ್ಷಣ ತುರ್ತು ಚಿಕಿತ್ಸೆಗೋಸ್ಕರ ಏನಾದ್ರು ವ್ಯವಸ್ಥೆಯನ್ನ ಮಾಡಿದ್ದೀರಾ? ಏನು ಹೇಗೆ? ಅದು ಕೂಡ ಒಂದು ವ್ಯವಸ್ಥೆ ಆಗಿದೆ. ಇದನ್ನು ನೀವು ನೋಡ್ತಾ ಇರ್ಬೋದು. ಇದು ಮೆಡಿಕಲ್ ಕ್ಯಾಂಪ್ ಮಾಡ್ತೇವೆ. ಯಾವುದೇ ಚಿಕ್ಕ ಪುಟ್ಟ ಸಮಸ್ಯೆಯಿಂದ ದೊಡ್ಡ ಸಮಸ್ಯೆ ತನಕ ಏನೇ ಆರೋಗ್ಯದ ಸಮಸ್ಯೆ ಆದ್ರೂ ಕೂಡ ಇದು ನಿರ್ವಹಣೆ ಮಾಡ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇಲ್ಲಿದೆ. ಮೆಡಿಕಲ್ ಕ್ಯಾಂಪು 3 ದಿನವೂ ಕೂಡ ಇಲ್ಲಿ ಬೆಳಿಗ್ಗೆಯಿಂದ ಆರಂಭಿಸಿ ರಾತ್ರಿ ತನಕ ಇಲ್ಲೇ ಇರ್ತಾರೆ. ಅನೇಕ ವೈದ್ಯರು ಬರ್ತಾರೆ ಮತ್ತು ಅದ್ರ ಜೊತೆ ಅಸಿಸ್ಟೆಂಟ್ ಇರ್ತಾರೆ. ಅದೆಲ್ಲ ಚೆನ್ನಾಗಿ ನೋಡಿ ಆರೋಗ್ಯ ತಪಾಸಣೆ ಮಾಡತಕ್ಕಂತಹ ಒಂದು ಸ್ಥಳ ಇದು. ಮತ್ ಇನ್ನೊಂದು, ಎಳ್ನೀರು ನೋಡಿದ ತಕ್ಷಣ ಬಹಳ ಇದಾಗತ್ತೆ. ನೀವು ಎಳ್ನೀರು ಏನು ಭಕ್ತಾದಿಗಳಿಗೆ ಏನು ವಿಶೇಷ ವ್ಯವಸ್ಥೆಯನ್ನು ಮಾಡಿದ್ದೀರಾ? ಏನು ಹೇಗೆ? ಏನಂದ್ರೆ ಇಲ್ಲಿ ಬಿಸಿಲು ಪ್ರದೇಶ ಆದ್ರಿಂದ ಇಲ್ಲಿ ಎಲ್ಲಾ ವಾಲಂಟಿಯರ್ಸ್ ಇಷ್ಟು ಜನಕ್ಕೆ ಸಾವಿರಾರು ಜನ ಬರ್ತಾರೆ. ಅದಕ್ಕೆ ಸ್ವಯಂ ಸೇವಕರಿಗೆ ಒಂದು ಅನುಕೂಲ ಆಗೋಸ್ಕರ ಇಲ್ಲಿ ಬಡಿಸೋದು ಇರಬಹುದು, ಬೇರೆ ಬೇರೆ ಕೆಲಸ ಇರಬಹುದು, ಅವರಿಗೆ ಯಥೇಚ್ಛವಾಗಿ ಯಾರು ಸ್ವಯಂ ಸೇವಕರು ಮಾತ್ರ, ಎಲ್ಲ ಭಕ್ತಾದಿಗಳು ಅಂತ ಹೇಳೋದು ಕಷ್ಟ ಆಗ್ತದೆ. ಹಾಗಾಗಿ ಎಲ್ಲಾ ಸ್ವಯಂ ಸೇವಕರಿಗೆ ಅನುಕೂಲ ಆಗೋಕ್ಕೋಸ್ಕರ ಇದು ಸ್ವಾಮಿಗಳು ಆದೇಶ ಮಾಡಿದ್ದಾರೆ, ಯಾರು ಎಷ್ಟು ಬೇಕಾದ್ರೂ ತಗೊಳ್ಳೋದು ಸ್ವಯಂ ಸೇವಕರು ಅಂತ. ಸ್ವಯಂ ಸೇವಕರು ಮಾತ್ರ ಮತ್ತೆ. ಹಾಗಾಗಿ 3 ದಿನ ತುಂಬಾ ಶ್ರಮ ಪಟ್ಟಿರ್ತಾರೆ. ಹಾಗಾಗಿ ಅವರು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲಾ ಕಾಲದಲ್ಲೂ ಕೂಡ ಯಾವುದೇ ಅವರು ಶುಲ್ಕ ಕೊಡದೆ ಅವ್ರಿಗೆ ವಿಶೇಷವಾದ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಿಜವಾಗ್ಲೂ ಗುರುಗಳ ಕರುಣೆ ಅನ್ನೋದು ಅದು ಸಾಮಾನ್ಯ ಅಲ್ಲ. ಒಂದು ಪ್ರಶ್ನೆ, ರಾತ್ರಿ ಹೊತ್ತು ಈ ಎಲ್ಲಾ ವ್ಯವಸ್ಥೆಗಳು ನೋಡ್ತಾ ಇದ್ರೆ ಲೈಟು ಇತ್ಯಾದಿಗಳು ಬೇಕಾಗಿರುತ್ತೆ. ಅದಕ್ಕೆಲ್ಲ ಏನೇನು ವ್ಯವಸ್ಥೆ ಮಾಡಿದ್ದೀರಾ? ರಾತ್ರಿ ಹೊತ್ತು ಕತ್ತಲೆ ಆಗ್ಬಿಟ್ರೆ ಏನು ಕೆಲಸನೂ ಮಾಡ್ಲಿಕ್ಕಾಗಲ್ಲ, ಅಡ್ಗೆ ಮಾಡ್ಲಿಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗೋದಿಲ್ಲ, ಕತ್ತಲೆಯಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆಲ್ಲ ಏನ್ ವ್ಯವಸ್ಥೆಯನ್ನು ಮಾಡಿದ್ದೀರಾ? ನೋಡ್ಬೋದು, ಇಲ್ಲಿ ಈ ಫೋಕಸ್ ಲೈಟ್ ಇದೆ. ಇದೇ ಒಂದು 250 ಫೋಕಸ್ ಲೈಟ್ ಇಡೀ ಅಂಗಣ ತುಂಬಾ. ಯಾಕಂದ್ರೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಲೈಟ್ ಇರಲೇಬೇಕು. ಹಾಗಾಗಿ ಅನೇಕ ಭೋಜನ ಶಾಲೆ ಇದ್ದಾವೆ, ಮತ್ತೆ ಅಡಿಗೆ ಮನೆಗಳು 4-5 ಅಡಿಗೆ ಮನೆ ಇದ್ದಾವೆ. ಇದೆಲ್ಲದೂ ಕೂಡ ಎಲ್ಲರಿಗೂ ಅನುಕೂಲ ಆಗೋಸ್ಕರ 250 ಬರೇ ಫೋಕಸ್ ಲೈಟೇ ಅದನ್ನು ವ್ಯವಸ್ಥೆ ಮಾಡಿದ್ದೇವೆ.
ಎಷ್ಟು ಭಾರಿ ಅದ್ಭುತವಾದಂತಹದ್ದು. ಇದೇನಿದು ಈ ಕುಂಡಗಳು ಹಾಕಿ ಅನೇಕ ಕುಂಡಗಳು ಇಲ್ಲಿ? ಇದು ಯಾಗಶಾಲೆ. ಇದು ಇಲ್ಲಿ ನೀವು ಕಾಣಬಹುದು, ಪ್ರತಿನಿತ್ಯ ಹೋಮ ನಡೆಯುತ್ತೆ ಇಲ್ಲಿ. ಈ ಇದರಲ್ಲಿ ಋಕ್ ಸಂಹಿತ ಹೋಮ, ಮತ್ತೆ ಕೃಷ್ಣ ಮಂತ್ರ, ಮನ್ಯಸೂಕ್ತ ಮಂತ್ರ, ಧನ್ವಂತರಿ ಹೋಮ, ಇದೆಲ್ಲ ಹೋಮಗಳು ಕೂಡ ಪ್ರತಿನಿತ್ಯ ಕೂಡ ನಡೆಯುತ್ತೆ. 3 ದಿನವೂ ಕೂಡ ಹೋಮ ನಡೆಯುತ್ತೆ. ಋಗ್ವೇದದಿಂದ ಮಂತ್ರ ಪುರಸ್ವರಾದ ಮಧ್ಯದ ಹೋಮ ಅದು ಋಕ್ ಸಂಹಿತ ಯಾಗದು. ಇದು ಮನ್ಯಸೂಕ್ತ, ಕೃಷ್ಣ ಮಂತ್ರ, ಧನ್ವಂತರಿ ಮಂತ್ರ, ಮತ್ತೆ ರಾಮ ಮಂತ್ರ ಹೋಮಗಳು. ಹೀಗೆ ಅನೇಕ ಇದರಲ್ಲಿ ಪ್ರತಿನಿತ್ಯವೂ ಕೂಡ ಹೋಮ ನಡೆಯತಕ್ಕಂಥದ್ದು ಇದು. ಹಾಗಾಗಿ ಇಂತಹ ಒಂದು ಯಾಗಶಾಲೆ ಇಲ್ಲಿ ನಿರ್ಮಾಣ ಆಗಿದೆ ಇಲ್ಲಿ. ಇಲ್ಲೂ ಅನೇಕ ನನಗೆ ವಿಭಾಗಗಳು ಕಾಣಿಸ್ತಾ ಇದೆ. ಒಂದೊಂದು ಕೂಡ ಒಂದೊಂದು ವಿಭಿನ್ನ ರೀತಿಯಲ್ಲಿ ವಿಭಾಗವನ್ನ ಮಾಡಿದಂತೆ ಇದೆ. ಇದನ್ನ ಸ್ವಲ್ಪ ವಿವರಣೆ ಮಾಡಿದ್ರೆ ಎಲ್ಲ ಅನುಕೂಲ ಆಗುತ್ತೆ. ಇದು ನೋಡಿ, ಇದು ವಿದ್ವಾಂಸರಿಗೋಸ್ಕರವೇ ಇರ್ತಕ್ಕಂತಹ ಒಂದು ಭೋಜನ ಕೊಠಡಿ. ಇದು ಇಲ್ಲಿ ಬಂದ್ರೆ ಇದು ವಿದ್ವಾಂಸರಿಗೆ ಮಡಿಯಲ್ಲಿ ತುಂಬಾ ಶುದ್ಧವಾದ ರೀತಿಯಲ್ಲಿ ವ್ಯವಸ್ಥೆ ಆಗುವಂತೆ ಒಂದು ಪ್ರತ್ಯೇಕ ಒಂದು ಭೋಜನ ಶಾಲೆಯನ್ನು ವ್ಯವಸ್ಥೆ ಮಾಡಿದೆ. ಅದಲ್ಲದೆ ಇಲ್ಲೂ ಕೂಡ ಸುಮಾರು 250-300 ಜನ ಕೂತ್ಕೊಳ್ಳುವಷ್ಟು ವಿದ್ವಾಂಸರು, ಅನೇಕ ವಿದ್ವಾಂಸರು ಬರ್ತಾ ಇದ್ದಾರೆ. 100 ಜನ ಬರ್ತಾ ಇದ್ದಾರೆ. ವಿದ್ವಾಂಸರು 150 ಜನ ವಿದ್ವಾಂಸರು ಇದ್ದಾರೆ, ಅರ್ಚಕರು ಇದ್ದಾರೆ, ಅಲ್ಲಿ ಪೌರೋಹಿತ್ಯ ಮಾಡತಕ್ಕಂಥವ್ರು ಇದ್ದಾರೆ. ಹೀಗೆ ಅನೇಕ ಥರದ ಒಂದು ಶುದ್ಧವಾದ ರೀತಿಯಲ್ಲಿ ಭೋಜನದ ವ್ಯವಸ್ಥೆ ಆಗಬೇಕು ದೃಷ್ಟಿಯಿಂದ ಇಲ್ಲಿ ಈ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ. ಸ್ವಲ್ಪ ವಿಭಿನ್ನವಾಗಿ ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡ್ದಂಗಿದೆ. ಇಲ್ಲೇನ್ ಮಾಡ್ತೀರಾ? ಇಲ್ಲಿ ಮಧ್ಯಾರಾಧನೆ ದಿವಸ ವಿಶೇಷವಾದ ವ್ಯಾಸರಾಜರಿಗೆ ನೈವೇದ್ಯಕ್ಕೋಸ್ಕರ ಒಂದು ಮಂಡಿಗೆ ಮಾಡತಕ್ಕಂತಹ ಒಂದು ಜಾಗ ಇದೆ. ಸುಮಾರು ಎಷ್ಟು ಜನಲಿಕ್ಕೆ ಅಂತ ಎಷ್ಟು ಲೆಕ್ಕದಲ್ಲಿ? 3-4 ಸಾವಿರ ಜನ ಆಗ್ತಾರೆ. ಅವರೆಲ್ಲರೂ ಕೂಡ ವಿಶೇಷವಾದ ಭಕ್ಷ್ಯ ವ್ಯಾಸರಾಜರಿಗೆ ಸಮರ್ಪಣೆ ಮಾಡಿ ಅದನ್ನ ಎಲ್ಲಾ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡೋಕ್ಕೋಸ್ಕರ ಇದನ್ನು ಪ್ರತ್ಯೇಕ ಮಂಡಿಗೆ ಮಾಡಿಕೋಸ್ಕರ ಪ್ರತ್ಯೇಕ. ನನಗೆ ಇನ್ನೊಂದು ಕುತೂಹಲದಿಂದಾಗಿ ಒಂದು ಪ್ರಶ್ನೆ ಬರ್ತಾ ಇದೆ. ಇನ್ನು ಬೇರೆ ಬೇರೆ ಇದನ್ನ ನೋಡಿ ಇನ್ನು ಬೇರೆ ಬೇರೆ ಭಕ್ಷ್ಯ ಭೋಜ್ಯಾದಿಗಳನ್ನ ಮಾಡಿಸ್ಬೇಕಾಗತ್ತೆ. ಅದಕ್ಕೆಲ್ಲ ಎಲ್ಲಿ ಸ್ಥಳ ಇದೆ? ಏನ್ ಮಾಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಬಹಳ ನಾನಾ ವಿಭಾಗಗಳು ಮಾಡಿದ್ದೇವೆ. ಒಂದು ಊಟದ ಕೇವಲ ಊಟದ ವ್ಯವಸ್ಥೆ ಪ್ರತ್ಯೇಕ ಭೋಜನ ಮಾಡಲಿಕ್ಕೋಸ್ಕರ, ಅದರಲ್ಲೂ ಕೂಡ ಭಕ್ಷ್ಯಗಳಿಗೋಸ್ಕರ ಪ್ರತ್ಯೇಕ ವಿಭಾಗ, ಮಂಡಿಗೆ ಮಾಡಲಿಕ್ಕೋಸ್ಕರ ಪ್ರತ್ಯೇಕ ವಿಭಾಗ, ಫಲಾಹಾರದ್ದು ಬೆಳಿಗ್ಗೆ ಫಲಾಹಾರ ಮತ್ತೆ ರಾತ್ರಿ ಫಲಾಹಾರಕ್ಕೆ ಪ್ರತ್ಯೇಕ ವಿಭಾಗ, ಟೀ ಕಾಫಿ ಹಾಲಿಗೋಸ್ಕರ ಪ್ರತ್ಯೇಕ ವಿಭಾಗ, ಅನೇಕ ವಿಭಾಗಗಳು ಮಾಡಿ ಎಲ್ಲೂ ಕೂಡ ಎಲ್ಲೂ ತೊಂದರೆ ಆಗಬಾರದು ಎಂಬ ದೃಷ್ಟಿಯಿಂದ ಇಲ್ಲಿ ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ಭಕ್ಷ್ಯಗಳು ಮಾಡಲಿಕ್ಕೋಸ್ಕರ ಸುಮಾರು ದೊಡ್ಡ ಒಂದು ವಿಸ್ತಾರವಾದ ಒಂದು ಪಾಕಶಾಲೆ ಇದೆ. ಇದರಲ್ಲಿ ಒಂದು 5-6 ಸಾವಿರ ಜನಕ್ಕೆ ಭಕ್ಷ್ಯ ಮಾಡಲಿಕ್ಕೆ ಈ ವ್ಯವಸ್ಥೆ ಇದೆ. ಇಲ್ಲಿ ಪಂಚಭಕ್ಷ ಪರಮಾನ್ನ ವ್ಯಾಸರಾಜನಿಗೆ ಅರ್ಪಣೆ ಮಾಡಿ ಎಲ್ಲ ಭಕ್ತಾದಿಗಳಿಗೂ ಕೂಡ 3 ದಿನವೂ ಕೂಡ ಪಂಚಭಕ್ಷ ಪರಮಾನ್ನ ಮಾಡಿಸ್ಬೇಕು ಎಂಬುದು ಸ್ವಾಮಿಗಳ ಸಂಕಲ್ಪ. ಆ ದೃಷ್ಟಿಯಿಂದ ಇದು ಇಷ್ಟು ವಿಸ್ತಾರ, ಆ ದೃಷ್ಟಿಯಿಂದಲೇ ಈ ಅಡಿಗೆ ಮನೆ ಪ್ರತ್ಯೇಕ ಮಾಡಿ. ಈ ಪಾಕಶಾಲೆ ನೋಡ್ತಾ ಇದ್ರೆ ಏನೇನು ಭಕ್ಷ್ಯಗಳಾಗತ್ತೆ, ಒಂದೆರಡು ಸಣ್ಣದಾಗಿ ಒಂದೆರಡು ಕುತೂಹಲಕ್ಕೋಸ್ಕರ ಒಂದೆರಡು ಭಕ್ಷ್ಯಗಳನ್ನ ಹೇಳಿದ್ರೆ ಜನರು ಇನ್ನೂ ಉತ್ಸಾಹದಿಂದಾಗಿ ಬರ್ಬೋದು ಅಂತೇಳಿ. ಅನೇಕ ಭಕ್ಷ್ಯಗಳಿದೆ. ಒಂದು ಬಾದಾಮಿ ಹಲ್ವಾ ಇರಬಹುದು ಅಥವಾ ಹೋಳಿಗೆ ಇರಬಹುದು, ಅನೇಕ ಭಕ್ಷ್ಯಗಳೆಲ್ಲ ಇದೆ. ಅದನ್ನು ಪಟ್ಟಿ ಕೊಡ್ಲಿಕ್ಕೆ ಬಹಳ ಇದಾಗ್ತದೆ. ಆ ದೃಷ್ಟಿಯಿಂದ ಅನೇಕ ಭಕ್ಷ್ಯ ಭೋಜ್ಯಗಳು ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ. ಅಡಿಗೆಯವರಿಗೂ ಕೂಡ ಇಲ್ಲಿ ಒಂದು ಕೋಣೆಯನ್ನು ಮಾಡಿದೆ. ಅವ್ರಿಗೆ ಇಲ್ಲಿ ಮಲ್ಕೊಳ್ಳೋಕ್ಕೋಸ್ಕರ ಒಂದು ವ್ಯವಸ್ಥೆ. ಎಲ್ಲಾ ಕೋಣೆಯಲ್ಲೂ ಕೂಡ, ಎಲ್ಲಾ ಭೋಜನ ಶಾಲೆಯಲ್ಲೂ ಕೂಡ ಒಂದು ಫ್ಯಾನ್ ವ್ಯವಸ್ಥೆ ಇದೆ. ಇಲ್ಲಿ ಕಾಣಬಹುದು. ನಾನು ಅದೇ ಕೇಳೋಣ ಅಂತಿದ್ದೆ, ಏನ್ ಎಲ್ಲಾ ಕಡೆಯಲ್ಲೂ ಒಂದೊಂದೊಂದೊಂದು ಫ್ಯಾನ್ಗಳು, ಮಿನಿಮಮ್ ಒಂದು 5-6 ಫ್ಯಾನ್ಗಳು ಎಲ್ಲಾ ಕಡೆ ನೋಡ್ತಾ ಇದ್ದೆ. ಯಾವ್ದಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಹೇಳಿ ಅಂತ. ಸುಮಾರು 30-35 ಫ್ಯಾನ್ಗಳು, ದೊಡ್ಡ ದೊಡ್ಡ ಫ್ಯಾನ್ಗಳು ತಂದಿದ್ದೇವೆ. ಯಾಕಂದ್ರೆ ಅಲ್ಲಿದ್ದು 5-6 ಭೋಜನ ಕೊಠಡಿಗಳು ಇದ್ದಾವೆ. ಒಂದು ಸಾರ್ವಜನಿಕವಾದ ಅದೇ 2 ಇದೆ. ಅದು ಟೇಬಲ್ ವ್ಯವಸ್ಥೆ ಇಲ್ಲ, ಅಲ್ಲೂ ಕೂಡ ಫ್ಯಾನ್ಗಳ ವ್ಯವಸ್ಥೆ ಇದೆ. ಯಾಕಂದ್ರೆ ತಾಪ, ಆ ಬಿಸಿಲು ತಾಪ, ಝಳ ಊಟ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಆ ತರ ಪರಿಸ್ಥಿತಿ ಆಗ್ತದೆ. ಆ ದೃಷ್ಟಿಯಿಂದ ಎಲ್ಲಾ ಕಡೆಯಲ್ಲೂ 30-35 ಫ್ಯಾನ್ಗಳನ್ನ ಹಾಕಿ ಯಾರಿಗೂ ತೊಂದರೆ ಆಗಬಾರದು ಎಂಬ ದೃಷ್ಟಿಯಿಂದ ಈ ರೀತಿಯನ್ನು ವ್ಯವಸ್ಥೆ ಮಾಡಿದ್ದೇವೆ.